ಇನ್ನು ಜೀವ ಜಲಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಂತ ಜನ ನೀರು ಬೇಕಂದ್ರೆ 30 ಅಡಿ ಬಾವಿಗೆ ಇಳಿಲೇಬೇಕು. ಬೆಳಗಾವಿಯ ಪರಿಸ್ಥಿತಿ ಸದ್ಯಕ್ಕೆ ಜೀವ ಜಲಕ್ಕಾಗಿ ಮಾರ್ಚ್ನಲ್ಲೇ ಈಗ ಪರದಾಟ ಶುರುವಾಗಿದೆ. ನೀರು ಬೇಕಂದ್ರೆ 30 ಅಡಿ ಬಾವಿಗೆ ಇಳಿಬೇಕು. ಅದು ಕೂಡ ಮೆಟ್ಲುಗಳೇ ಇಲ್ಲದಂಥ ಬಾವಿಯಲ್ಲಿ ನೀರೆತ್ತೋದಕ್ಕೆ ಹರಸಾಹಸ. 30 ಅಡಿ ಬಾವಿಗೆ ಇಳಿದ್ರೂ ಕೂಡ ಸಿಗೋದು ನಿಮಗೆ ಶುದ್ಧವಾದಂಥ ನೀರಲ್ಲ, ಕೊಳಕು ನೀರು. ನೋಡಿ ಹೇಗಿದೆ ನೋಡಿ ಈ ಬಾವಿ. ಬಾವಿಯಲ್ಲಿ ಅಳಿದುಳಿದಂಥ ಕೊಳಕು ನೀರೇ ಈಗ ಇವರಿಗೆ ಆಧಾರ. ಚಿಕ್ಕೋಡಿಯ ಕೆರೂರ ಮಲ್ಲಿಕಾರ್ಜುನ ತೋಟದಲ್ಲಿ ಗೋಳಿದು 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಿತ್ಯ ನೀರಿಗಾಗಿ ಒದ್ದಾಡ್ತಿದ್ದಾರೆ. ಶಾಶ್ವತ ಪರಿಹಾರಕ್ಕಾಗಿ ಜಿಲ್ಲಾಡಳಿತಕ್ಕೆ ಈ ಜನತೆ ಮನವಿ ಮಾಡ್ತಿದ್ದಾರೆ. ನೋಡಿ ಬಂಡೆಕಲ್ಲುಗಳು ಏನಾದರೂ ಸ್ಲಿಪ್ ಆಗಿ ಸ್ವಲ್ಪ ಜಾರಿ ಬಿದ್ದರೂ ಕೂಡ ತುಂಬ ಅನಾಹುತಗಳಾಗ್ಬೋದು. ಮಹಿಳೆಯರು ಹೋಗ್ತಿದ್ದಾರೆ, ಮಕ್ಕಳು ಕೂಡ ಹೋಗ್ತಿರೋದು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಬಾಲಕರು ಬಾವಿಯಲ್ಲಿ ಉಳಿದಿರುವಂಥ ಜೊತೆಗೆ ಕೆಳಗೆ ಹೋಗಿ ಮತ್ತೆ ನೀರು ಹೊತ್ಕೊಂಡು ಬರಬೇಕಲ್ಲ, ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರಬೇಕು. ಅದು ಇನ್ನಷ್ಟು ಚಾಲೆಂಜ್. ಇಳಿಯೋದೊಂಥರ ಸಾಹಸ ಆದರೆ ಅಲ್ಲಿಂದ ಮೇಲೆ ಬರೋದು ಮತ್ತೊಂದು ಸಾಹಸ.